ಶಾಲೆಯ ಹೆಸರು ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಾಡೋನ್. ಇಂದಿನ ಸಚೇತನ ಪರೀಕ್ಷಾ ತಯಾರಿಕೆಯ ಸಲಹೆಗಳು. ಯೋಜನೆ ಮಾಡಿಕೊಳ್ಳಿ. ಪ್ಲಾನಿಂಗ್. ಪರೀಕ್ಷೆಗೆ ಸಿದ್ಧತೆ ಮಾಡುವಾಗ ಮೊದಲು ಸಮಯ ಪಟ್ಟಿ ಟೈಮ್ ಟೇಬಲ್ ಮಾಡಿಕೊಳ್ಳಬೇಕು. ಯಾವ ವಿಷಯಕ್ಕೆ ಹೆಚ್ಚು ಗಮನ ಬೇಕು ಎಂಬುದನ್ನು ನೋಡಿ ಸಮಯ ಹಂಚಿಕೆ ಮಾಡಬೇಕು. ಹೀಗೆ ಮಾಡಿದರೆ ಎಲ್ಲ ವಿಷಯಗಳನ್ನು ಸಮನಾಗಿ ಓದಲು ಸಾಧ್ಯವಾಗುತ್ತದೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿ. ಒಂದೇ ದಿನದಲ್ಲಿ ತುಂಬಾ ಓದುವುದರಿಂದ ಬೇಗ ಮರೆತು ಹೋಗಬಹುದು. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದುವುದರಿಂದ ವಿಷಯ ನೆನಪಿನಲ್ಲಿ ಹೆಚ್ಚು ಕಾಲ ಉಳಿಯುತ್ತದೆ. ಅರ್ಥ ಮಾಡಿಕೊಂಡು ಓದಿ. ಪಾಠವನ್ನು ಕೇವಲ ಕಂಠಪಾಠ ಮಾಡುವುದು ಸಾಕಾಗುವುದಿಲ್ಲ. ಅದರ ಅರ್ಥವನ್ನು ತಿಳಿದು ಹೋದರೆ ಪ್ರಶ್ನೆ ಯಾವ ರೀತಿಯಲ್ಲಿ ಬಂದರೂ ಉತ್ತರ ಬರೆಯಲು ಸುಲಭವಾಗುತ್ತದೆ. ಮುಖ್ಯ ಅಂಶಗಳನ್ನು ಬರೆಯಿರಿ. ನೋಟ್ಸ್. ಪಾಠ ಓದುವಾಗ ಮುಖ್ಯಾಂಶಗಳನ್ನು ಚಿಕ್ಕ ಚಿಕ್ಕವಾಗಿ ನೋಟ್ ಮಾಡಿಕೊಂಡರೆ ಪರೀಕ್ಷೆಯ ಸಮಯದಲ್ಲಿ ಪುನರಾವಲೋಕನ ಮಾಡುವುದು ಸುಲಭವಾಗುತ್ತದೆ. ಪುನರಾವಲೋಕನ ರಿವಿಷನ್. ಒಮ್ಮೆ ಓದಿದ ವಿಷಯವನ್ನು ಮತ್ತೆ ಓದುವುದು ಬಹಳ ಮುಖ್ಯ. ಪುನರಾವಲೋಕನ ಮಾಡಿದರೆ ಮರೆಯುವ ಸಾಧ್ಯತೆ ಕಡಿಮೆ ಮತ್ತು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ. ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಪರೀಕ್ಷೆಯ ಮಾದರಿ ಮತ್ತು ಪ್ರಶ್ನೆಗಳ ರೀತಿ ತಿಳಿಯುತ್ತದೆ. ಇದರಿಂದ ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆರೋಗ್ಯದ ಕಾಳಜಿ. ಪರೀಕ್ಷೆಯ ಸಮಯದಲ್ಲಿ ಸರಿಯಾದ ಆಹಾರ, ಸಾಕಷ್ಟು ನಿದ್ರೆ ಮತ್ತು ಸ್ವಲ್ಪ ವ್ಯಾಯಾಮ ಅಗತ್ಯ. ಆರೋಗ್ಯ ಚೆನ್ನಾಗಿದ್ದರೆ ಓದುವುದು ಚೆನ್ನಾಗಿಯೇ ಆಗುತ್ತದೆ. ಆತ್ಮವಿಶ್ವಾಸ ಇರಿ. ಪರೀಕ್ಷೆಗೆ ಹೋಗುವಾಗ ಭಯಪಡದೆ ಶಾಂತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಉತ್ತರ ಬರೆಯಬೇಕು. ಆತ್ಮವಿಶ್ವಾಸ ಯಶಸ್ಸಿಗೆ ಮುಖ್ಯ. ಸಾರಾಂಶ. ನಿಯಮಿತ ಓದು, ಸರಿಯಾದ ಯೋಜನೆ, ಪುನರಾವಲೋಕನ ಮತ್ತು ಆತ್ಮವಿಶ್ವಾಸ ಇದ್ದರೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಧನ್ಯವಾದಗಳು. ಧನ್ಯವಾದ. ಮುದ್ದು ಮಕ್ಕಳಿಗೆ ಪರೀಕ್ಷೆ ತಯಾರಿ ಹೇಗಿರಬೇಕು ಅನ್ನೋ ಇವತ್ತಿನ ಸಚೇತನದಲ್ಲಿ, ಪ್ರಾರ್ಥನಾ ಸಮಯದ ಸಚೇತನದಲ್ಲಿ ಪರೀಕ್ಷೆ ತಯಾರಿ ಹೇಗಿರಬೇಕು, ಎಲ್ಲ ಪರೀಕ್ಷೆ ಸಮಯ ಅಲ್ಲ, ಪರೀಕ್ಷೆ ಟೈಮ್ ಟೇಬಲ್ ಎಲ್ಲ ಬರ್ಸಿದಾರ. ಆ ಪರೀಕ್ಷೆ ತಯಾರಿ ಹೇಗಿರ